ತೆಲಂಗಾಣ ರಾಜ್ಯದ ಆದಿಲಾಬಾದ್ನ ಹಮೀದ್ಪುರದಲ್ಲಿ ಪ್ರಾಂಶುಪಾಲ ಮೊಹಮ್ಮದ್ ಅಸ್ಲಾಂ ನೇತೃತ್ವದಲ್ಲಿ ಒಂದು ಕ್ರಾಂತಿ ಬೆಳೆಯುತ್ತಿದೆ. 2025ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡಾಗ ಶಾಲೆಯಲ್ಲಿ ಕೇವಲ 65 ವಿದ್ಯಾರ್ಥಿಗಳು ಇದ್ದರು. ಅದನ್ನು ಬದಲಾಯಿಸಲು ಅವರು ನಿರ್ಧರಿಸಿದರು. ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಕಾರ್ಮಿಕರ ಸಹಾಯದಿಂದ ಟೆರೆಸ್ ಸೇರಿದಂತೆ ಪ್ರತಿಯೊಂದು ಬಳಕೆಯಾಗದ ಮೂಲೆಯನ್ನು ತರಕಾರಿಗಳು, ಹಣ್ಣುಗಳು ಮತ್ತು ಹೂವುಗಳ ಹಸಿರು ಸ್ವರ್ಗವನ್ನಾಗಿ ಅಸ್ಲಾಂ ಪರಿವರ್ತಿಸಿದರು. ಇಂದು ಉದ್ಯಾನವು ಟೊಮ್ಯಾಟೊ, ಮೆಣಸಿನಕಾಯಿಗಳು, ಬೀನ್ಸ್, ಪೇರಳ ಮತ್ತು ಸೀತಾಫಲಗಳಿಂದ ತುಂಬಿ ತುಳುಕುತ್ತಿದೆ. ತಾಜಾ ಉತ್ಪನ್ನಗಳು ಮಧ್ಯಾಹ್ನ ಊಟಕ್ಕೆ ಬಳಕೆಯಾಗುತ್ತಿದೆ. ಮಕ್ಕಳಿಗೆ ಅವರ ಸ್ವಂತ ತೋಟದಿಂದಲೇ ಪೌಷ್ಟಿಕ ಆಹಾರವನ್ನು ನೀಡುತ್ತಿವೆ. ಇದು ವಿದ್ಯಾರ್ಥಿಗಳು ಸುಸ್ಥಿರತೆ, ಘೋಷಣೆ ಮತ್ತು ಸ್ವತಃ ಏನನ್ನಾದರೂ ಬೆಳೆಸುವ ಸಂತೋಷದ ಬಗ್ಗೆ ಕಲಿಯುವ ಜೀವಂತ ತರಗತಿಯಾಗಿದೆ. ಕಷ್ಟದ ಶಾಲೆಯಿಂದ 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಅಭಿವೃದ್ಧಿ ಹೊಂದುತ್ತಿರುವ ಶಾಲೆಯಾಗಿ ಅಸ್ಲಾಂ ಅವರ ಹಸಿರು ತರಗತಿ ಶಿಕ್ಷಣವು ಆರೈಕೆಯಲ್ಲಿ ಬೇರೂರಿದಾಗ ಪ್ರತಿ ಮಗುವು ಅರಳುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ.